ವರ್ಷ ಆಯ್ತು ಸ್ವಾಮಿ. ಮಾನ್ಯ ಶಾಸಕರೇ, ಸಚಿವರೇ, 1 ವರ್ಷದಿಂದ ನೀವು ಹೇಳಿದ್ರಿ ಏನೋ ಆ ಪೈಪ್ಲೈನ್ಗೆ ಕಾಮಗಾರಿಗೆ ದುಡ್ಡು ಹಾಕಿ ನಾವು ಕೆಲಸ ಮಾಡಿಸ್ತೀವಿ ಅಂತ. ಅದು ಮಾಡ್ದೀರಾ ಕಾಂಟ್ರಾಕ್ಟರ್ ಉಳಿಸುವಂತ ಕೆಲಸ ಇವತ್ತು ನೀವು ಮಾಡಕ್ ಹೋಗಿದ್ದೀರಾ. ಯಾಕೆ ಸ್ವಾಮಿ? ನೀವು ನಗರಗೆರೆ ಹೋಗ್ಲಿಕ್ಕೆ ಶಾಸಕರಲ್ವಾ? ಗೌರಿಬಿದನೂರು ತಾಲೂಕು ಒಂದಕ್ಕೆ ಶಾಸಕರ ನೀವು? ಗೌರಿಬಿದನೂರು ಟೌನ್ ಮಾತ್ರ ಶಾಸಕರ ನೀವು? ಎಂಟೈರ್ ತಾಲೂಕು ಶಾಸಕರು ತಾನೇ ತಾವು? ಆ ತಾಲೂಕಲ್ಲಿ ನಮ್ಮ ಹೋಬಳಿನೂ ಬರುತ್ತಲ್ವಾ? ನಮ್ಮ ಹೋಬಳಿ ಜನರ ಕಷ್ಟನ ಯಾಕೆ ನೀವು ಕಿವಿ ಕೊಡ್ತಾ ಇಲ್ಲ? ನಾವು ಓಟ್ ಹಾಕಿಲ್ವಾ? ನಮ್ಮ ಜನ ಓಟ್ ಹಾಕಿಲ್ವಾ? ನಿಮ್ಗೆ ಓಟ್ ಹಾಕಿದಾರೆ ತಾನೆ. ಓಟ್ ಹಾಕಿ ಅವ್ರ ಅಕ್ಕನ್ ಕಿತ್ಕೊಳ್ಳೋಂತ ಕೆಲಸ ನೀವು ಯಾಕೆ ಮಾಡ್ತಾ ಇದ್ದೀರಾ? ಯಾಕೆ ಮಾಡ್ತಾ ಇದ್ದೀರಾ ಸ್ವಾಮಿ? ಶಾಸಕರಾಗಿರ್ಬೋದು, ಅಧಿಕಾರಿ ವರ್ಗ ಆಗಿರ್ಬೋದು, ಇವತ್ತಿನವರೆಗೂ ನಾವು ಇಷ್ಟು ಕಷ್ಟ ಬಿದ್ದು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಜನರ ಹಕ್ಕನ್ನು ಉಳಿಸ್ಕೊಳ್ಳೋದಕ್ಕೆ, ನಮ್ಮ ನೀರು ನಾವು ಕಾಪಾಡ್ಕೊಳ್ಳೋಕೆ, ನಮ್ಮ ಜಮೀನು ಉಳಿಸ್ಕೊಳ್ಳೋಕೆ ನಾವು ಹೋರಾಟ ಮಾಡ್ತಾ ಇದ್ರೆ ನೀವು ಕಿವಿ ಕೊಡದೆ ನಿಮ್ಮಷ್ಟು ನೀವು ಕೆಲಸ ಮಾಡ್ಕೊಂಡೋದ್ರೆ ಜನರು ಸಾಯ್ಬೇಕೇನ್ರಿ? ಅರ್ಥ ಆಗಲ್ಲ ಏನ್ ಹೇಳ್ತಾ ಇದೀವಿ ಅಂತ. ಒಂದು ಸೌಜನ್ಯಕ್ಕೆ ಬಂದು ಏನಪ್ಪಾ ನಿಮ್ ಕಷ್ಟ ಅಂತ ಕೇಳೋಷ್ಟು ಇದಿಲ್ಲ ಅಂದ್ರೆ ನೀವು ಶಾಸಕರಾಗಿ, ಅಧಿಕಾರಿ ವರ್ಗ ಆಗಿ ಏನ್ ಉಪಯೋಗ ಏನು ಇದ್ದು? ಇವತ್ತೆಲ್ಲರೂ ಕಾಮಗಾರಿ ಮಾಡಿದಿರಾ. ಏನಕ್ಕೆ ಸ್ಟಾರ್ಟ್ ಮಾಡಿದ್ರೆ? ಕಳೆದ 6 ತಿಂಗಳಿಂದ ನಿಲ್ಸಿದ್ರಲ್ಲ. ಗುಡಬಂಡೆ ತಾಲೂಕು ಆಗುತ್ತೆ ಅಂತೇಳಿ ನಿಮ್ಗೆ ಮಾಹಿತಿ ಬಂದಿದ ತಕ್ಷಣ ನಗರಗೆರೆ ಹೋಬಳಿ ಜನರು ಹೆಂಗಾದ್ರೂ ಹಾಳಾಗಿ ಹೋಗ್ಲಿ ಅಂತ ನೀವು ಇವತ್ತು ಕಾಮಗಾರಿ ಸ್ಟಾರ್ಟ್ ಮಾಡಿದ್ರಾ 2 ತಿಂಗಳಿಂದ? ಆಯ್ತು ಸ್ವಾಮಿ, ನಿಮ್ಮದೇ ಪಕ್ಷದಲ್ಲಿ ನಿಮ್ಮದೇ ಬಣದವ್ರು ಇದಾರಲ್ಲ ನಗರಗೆರೆ ಹೋಬಳಿ ಅವ್ರು ಯಾರು ನಿಮ್ಗೆ ಹೇಳಲ್ವಾ? ಅಲ್ಲೋದ್ರೆ ಆ ಮನೆಗಳ ಹತ್ರ ಓಟ್ ಕೇಳೋದು ಹೆಂಗೆ ನಿಮ್ಮ ಪರವಾಗಿ ಅಂತ ಅವ್ರು ಯಾರು ನಿಮ್ ಕಿವಿಗೆ ಹೇಳಲ್ವೇನ್ರಿ? ಅರ್ಥ ಮಾಡ್ಕೋಬೇಕು. ಒಂದು ಶಾಸಕರಾಗಿರೋರು ಪ್ರತಿ ಭಾಗದ ಜನರ ಕಷ್ಟ ಅರ್ಥ ಮಾಡ್ಕೋಬೇಕು. ನೀರು ತಗೊಂಡೋಗ್ತೀನಿ ಅಂತ ಹಠ ಹಿಡಿತಾ ಇದೀರಲ್ಲ. ಹೆಚ್ಚಿನ ಒಳ ಇವತ್ತಿಗೂ ಒಂದೇ ₹1 ಖರ್ಚಾಗಿರೋ 15,000 ಕೋಟಿಯಲ್ಲಿ ಒಂದೇ ತೊಟ್ಟು ನೀರು ಬಂದಿಲ್ಲ ಎಲ್ಲೂ. ನೀವು ನಡೆದ 2027 ಜೂನ್ ನಾನು ನೀರು ತರ್ತೀನಿ ಕೆರೆಗೆ ಅಂತ ಹೇಳ್ತಿದಾರ. ಯಾರು ನಿಮ್ಗೆ ಹೇಳ್ಕೊಡ್ತಾ ಇರೋರು ಇದೆಲ್ಲ? ಏನ್ ಮಾಡ್ಬೇಕು ಅಂತ ಹೊಟ್ಟಿದ್ದೀರ ನಮ್ಮ ಹೋಬಳಿ ಜನನ? ನಮ್ಮ ರೈತರನ್ನ ಏನ್ ಮಾಡ್ಬೇಕು? ಸಾಯ್ಬೇಕನ್ನ ಹೋಗಿ? ಸಾಯ್ಬೇಕೇನ್ರಿ ಹೋಗಿ? ನಾವು ಅರ್ಥ ಆಗ್ತಾ ಇಲ್ವ ನಿಮ್ಗೆ ಹೇಳ್ತಾ ಇರೋದು? ನಾವು ಪದೇ ತಿಳಿಸ್ತಾನೆ ಇದೀವಿ ನೀವು ಮಾಡ್ತಾ ಇರೋ ಕಾಮಗಾರಿ ಇದು ಸರಿ ಇಲ್ಲ ಅಂತ. ಇಲ್ಲವರೆಗೂ ಕಾಂಟ್ರಾಕ್ಟ್ ಉಳಿಸೋಷ್ಟು ಏನ್ ಸರ್? ಒಬ್ಬನು ಇಟ್ಕೊಂಡು 40,000 ಜನರು ರೈತರು ಹೊಟ್ಟೆ ಹೊಡಿತಾ ಇದ್ದೀರಲ್ಲ. ಎಷ್ಟು ಸಲ ಅಂತ ಹೇಳೋದು ನಿಮ್ಗೆ? ನಾವು ಮತ್ತೆ ತಿಳಿಸ್ತಾ ಇದೀವಿ ಸಮಯ. ಏನ್ 69 ದಿನ ಪ್ರತಿಭಟನೆ ಆದ್ಮೇಲೆ ನೀವು ಕೈ ಬಿಟ್ಟಿದ್ರಿ, ನಾವು ಸುಮ್ಮನಾದ್ವಿ. ಏನೋ ಆಯ್ತು ಶಾಸಕರು ಅರ್ಥ ಮಾಡ್ಕೊಂತಾರೆ, ಈ ಕಾಮಗಾರಿ ನಿಲ್ಲಿಸ್ತಾರೆ ಅಂತ. ಬಟ್ ನೀವು ಕೇಳೋ ಮಟ್ಟದಲ್ಲಿ ನೀವು ಇಲ್ಲ ಸ್ವಾಮಿ. ಇವತ್ತಿಲ್ಲರಿಗೂ ಕೆಲಸ ಮಾಡಿದ್ದೀರಾ. ಬೈಚಾಪುರದಿಂದ ಕ್ರಾಸಿಂದ ಆಚೆಗೆ ಹೆಂಗ್ ಪೈಪ್ಲೈನ್ ಹಾಕ್ತೀರಾ ನಾವು ನೋಡ್ತೀವಿ. ಟೌನ್ ಲಿಮಿಟ್ಸ್ ನಿಮ್ಗೆ ನಡೆಯುತ್ತೆ ಅಂತ ಹೇಳಿ ಇವತ್ತು ನೀವು ಮಾಡ್ತಾ ಇದ್ದೀರಲ್ಲ. ನಾವು ರೈತರು ಗ್ರಾಮಾಂತರದಲ್ಲಿ ನೀವೇನ್ ಕೆಲಸ ಮಾಡ್ತೀರಾ ಅಂತ ನಾವು ಪಣತೊಟ್ಟು ಇವತ್ತು ನಿಂತಿದೀವಿ. ನೀವು ಬೈಚಾಪುರ ಕ್ರಾಸಿಂದ ಅದೆಷ್ಟು ಜನ ಪೊಲೀಸರನ್ನು ಕರ್ಕೊಂಡ್ಬರ್ತೀರೋ ಕೆಲಸ ಹೆಂಗ್ ಮಾಡ್ತೀರೋ ನಾವು ನೋಡ್ತೀವಿ. ಒಂದು ವ್ಯಕ್ತಿ ಮುಂದೆ ಇಟ್ಕೊಂಡು, ಒಂದು ಕಾಂಟ್ರಾಕ್ಟರ್ ಮುಂದೆ ಇಟ್ಕೊಂಡು ನೋಡಿ. ಇವಾಗ ನಮ್ಮ ತಾಲೂಕು, ನಮ್ಮ ಜಿಲ್ಲೆಯಲ್ಲಿರುವಂತ 2 ಸಮಸ್ಯೆ ಇದಾವೆ. ಕುಡಿಯೋ ನೀರಿಗಾಗಿ ನೀವು 300 ಅಡಿ ಮೇಲೆ ಹೋದ್ರೆ, ಮೊನ್ನೆ ವೇಲೂರವರು ಬೆಂಗಳೂರು SIT ಅವರು ಮಾಡಿರೋ ಸರ್ವೆಯಲ್ಲಿ 2 ವಿಚಾರ ಆಚೆಗೆ ಬಂದಿದೆ. ಏನು ಅಂದ್ರೆ, ನಮ್ಮ ಜಿಲ್ಲೆಯಲ್ಲಿ 25 ಬೋರ್ ಸರ್ವೆ ಮಾಡಿದ್ದಾರೆ ಎಲ್ಲಾ ತಾಲೂಕುಗಳಿಂದ ಸೇರಿ. ಕೋಲಾರ ಜಿಲ್ಲೆಯಲ್ಲಿ 25 ಬೋರ್ಗಳು ಮಾಡಿದ್ದಾರೆ. ಪ್ರತಿ ಲೀಟರ್ ನೀರಲ್ಲೂ 2 ಪೀಸಸ್ ಆಫ್ ಪ್ಲಾಸ್ಟಿಕ್ ಬರ್ತಾ ಇದೆ. 2 ಪೀಸಸ್ ಆಫ್ ಪ್ಲಾಸ್ಟಿಕ್ ಬರ್ತಾ ಇದೆ. ಈ ಪರಿಸ್ಥಿತಿಗಳನ್ನ ನಾವು ಎದುರಿಸ್ತಾ ಇದೀವಿ. ಇಂತಹ ಪರಿಸ್ಥಿತಿಗಳಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರೋಂಥ ನಮ್ಮ ಕೆರೆನ ಎತ್ಕೊಂಡೋಗಿ ನೀವು ಇವತ್ತು ಹಾಳು ಮಾಡಕ್ ಹೊರಟಿದ್ರೆ ಇದು ನ್ಯಾಯ ಅಲ್ಲ. ನಮ್ಮದೇ ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ದೊಡ್ಡಬಳ್ಳಾಪುರದ ಶಾಸಕರಿದ್ದಾರೆ, ಧೀರಾಜು ಮುನರಾಜು ಅಂತ. ಅತಿ ಕಿರಿಯ ವಯಸ್ಸಿನ ಶಾಸಕರು. ಅವ್ರಿಗೊಂದು ಕಾಳಜಿ ಇದೆ ಅವರ ತಾಲೂಕಿನ ಜನತೆ ಮೇಲೆ. ಏನಿದೆ ಅಂದ್ರೆ, ಅನುದಾನ ಕೊಡ್ತೀವಿ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಕಸಾನ್ ತುಂಬಿಕೊಳ್ರಿ ಅಂದ್ರೆ ಅವ್ರೊಂದು ಮಾತು ಹೇಳ್ತಾರೆ, ನನಗೆ ನಿಮ್ಮ ಅನುದಾನನೂ ಬೇಡ, ನೀವು ಕೊಡುವಂತ ಕಾಂಟ್ರಾಕ್ಟ್ಗಳು ಬೇಡ, ನನಗೆ ಬೇಕಿರೋದು ನಮ್ಮ ತಾಲೂಕಿನ ಜನತೆ, ನಮ್ಮ ತಾಲೂಕಿನ ಜನತೆಯ ಆರೋಗ್ಯ ಮುಖ್ಯ ನನಗೆ ಅಂತೇಳಿ ಆ ಲಾರಿಗಳು ನಿಲ್ಸೋದ್ರಲ್ಲಿ ರೋಡಲ್ಲಿ ನಿಂತ್ಕೊಂಡು ಸಾಮಾನ್ಯ ಜನದಂತೆ ಆ ಶಾಸಕರಿರೋ ಜವಾಬ್ದಾರಿ ನಿಮ್ಗೆ ಇಲ್ಲ ಅಲ್ಲ ಸ್ವಾಮಿ ನಮ್ಮ ಬಗ್ಗೆ? ಅವ್ರಿಗೊಂದು ಮಾತು ಹೇಳ್ತಾರೆ DK ಶಿವಕುಮಾರ್ ಅವರು, ನಮ್ಮ ಡೆಪ್ಯೂಟಿ CM ಅವರು. ಅವ್ರು ಯಾವುದೇ ಮಾತಿಗೂ ಎದುರ್ಕೊಳ್ಳದೆ ಜನರ ಪರವಾಗಿ ನಿಂತ್ಕೊಳ್ರಲ್ಲ, ಅಂತ ಶಾಸಕರು ನಮಗೆ ಬೇಕಾಗಿರೋದು ಸ್ವಾಮಿ. ನೀವು ಅಂತ ಶಾಸಕರೇನೋ ಅಂತೇಳಿ ಜನ ಓಟ್ ಕೊಟ್ರಲ್ಲ, ಅದು ಜನ ಮಾಡಿದ ತಪ್ಪದು. ಜನರ ಪರವಾಗಿ ನಿಲ್ತೀರ ಅನ್ಕೊಂಡ್ರೆ ನೀವು ಹೋಗಿ ಕಾಂಟ್ರಾಕ್ಟರ್ ಪರ ನಿಲ್ತಾ ಇದ್ದೀರಾ. ಕುಡಿಯೋ ನೀರಿಗೆ ಇವತ್ತು ಅಂತರ್ಜಲದಲ್ಲೇ ಇಷ್ಟು ಕುಡಿಯೋ ನೀರು ಕೆಟ್ಟಿದೆ. ನಾವು ಚೆನ್ನಾಗಿ ಕಾಪಾಡ್ಕೊಂತಾರ. ಕೆರೆನ ಹಾಳು ಮಾಡೋದು ಒಳ್ಳೇದಲ್ಲ, ನಿಮ್ಗೆ ಶೋಭೆ ತರೋಂಥ ವಿಚಾರ ಅಲ್ಲ ಅದು. ಅವರು ಇದು HN ವ್ಯಾಲಿ KC ವ್ಯಾಲಿ ನೀರು ಕೊಡ್ತೀನಿ ಅಂದ್ರೆ ದೊಡ್ಡಬಳ್ಳಾಪುರ ಶಾಸಕರು ಒಂದು ಮಾತು ಹೇಳ್ತಾರೆ ಎಲ್ಲಿ ಸೆಷನ್ ನಲ್ಲಿ, ಆ ನೀರು ನಮಗೆ ಬರೋದು ಬೇಡ, ಏನೋ ನಮ್ಮ ರೈತರು ಉಳುಮೆ ಮಾಡಕ್ಕೆ ಆ ನೀರು ಯೂಸ್ ಮಾಡೋದು ಬೇಡ ಅಂತ. ಯಾಕೆಂದ್ರೆ ಆ ನೀರು ಬಂದಿರೋ ಅಂತ ನೆನ್ನೆ ನೋಡಿದ್ವಿ ನಾವು. ಯಾವ್ದು ಚಿಕ್ಕಬಳ್ಳಾಪುರ ಕೆರೆಯಲ್ಲಿ, ಯಾವ್ದು ಕಂದವಾಳ ಕೆರೆಯಲ್ಲಿ ನೆನ್ನೆ ನೋಡಿದೀವಿ ನಾವು. ಆ ನೀರು ಬಿಟ್ಟಿರೋದ್ರಿಂದ ಅಲ್ಲಿನ ಮೀನುಗಳು ಸತ್ತೋಗಿರೋದು. ಕಂಪ್ಲೀಟ್ ಕೆರೆಯಲ್ಲಿರೋ ಒಂದೇ ಒಂದು ಮೀನು ಬದುಕುಳಿದಿಲ್ಲ ಆ ನೀರಿಗೆ. ಇದು ಆ HN ವ್ಯಾಲಿ KC ವ್ಯಾಲಿ ನೀರನ್ನ ನೀವು ಇವತ್ತು
ಗೌರಿದ್ ನೀರು ಕೊಡಿ ಅಂತ ಹೇಳ್ತೀರಂತಲ್ಲ, ಹೋಗಿ ಬೆಂಗಳೂರಲ್ಲಿ ಕುತ್ಕೊಂಡು ಆ ನೀರು ದೊಡ್ಡಬಳ್ಳಾಪುರ ಬೇಡ ಅಂದ್ರೆ ನಾವು ತಗೊಂಡ್ಬರ್ತೀವಿ ಅಂತ ಹೇಳ್ತೀರಂತೆ. ಯಾವ ನ್ಯಾಯ ಸ್ವಾಮಿ ಇದು ಶಾಸಕರೇ? ಅವರೇ ಬೇಡ ಅಂತಾರ ನೀರನ್ನು ತಗೊಂಡ್ಬಂದು ಇಲ್ಲಿನ ರೈತರ ಜೀವನ ಯಾಕೆ ಹಾಳು ಮಾಡ್ತೀರಾ? ದಯವಿಟ್ಟು ಇಂಥ ಅವೈಜ್ಞಾನಿಕ ಇದಕ್ಕೆ ಕಿವಿ ಕೊಡಬೇಡ್ರಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದೀವಿ. ಧನ್ಯವಾದಗಳು.